ನೀರೆರೆದವರು ಯಾರು? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಇತ್ತವರು ಯಾರು? ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ಕೊಂಡೊಯ್ಯುವವರು ಯಾರು? ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಈ ಕೊಪ್ಪಳ ಜಾತ್ರಾ ಮಹೋತ್ಸವದಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಜ್ಞಾನಿಗಳು ವಾಗ್ಮಿಗಳು ಆಗಿರ್ತಕ್ಕಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರ ಚರಣಗಳಲ್ಲಿ ನಮಸ್ಕರಿಸಿ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ 3000 ಮಠದ ಪರಮಪೂಜ್ಯ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮೀಜಿಯವರ ಆದಿಯಾಗಿ ಎಲ್ಲಾ ಪರಮ ಪೂಜ್ಯರ ಪವಿತ್ರ ಚರಣಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಆತ್ಮೀಯ ಬಂಧುಗಳೇ, ಬಹಳ ಸಮಯ ಆಗಿದೆ. 9 ಗಂಟೆ ಆಗ್ತಾ ಬಂದಿದೆ. ಸ್ವಾಮೀಜಿ ಹೇಳಿದ್ರೆ ಕೂರ್ತಾರ ಅವ್ರು ಹೋಗಲ್ಲ ಅಂತ. ಜಾತ್ರಾ ಮಹೋತ್ಸವದಲ್ಲಿ ಭಾಷಣವನ್ನ ಮಾಡಬೇಕು ಅಂತಂದಾಗ ನಮ್ಮ ಗಾಡಿಯಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಜಾತ್ರೆಯಲ್ಲಿ ಏನಪ್ಪ ಮಾತಾಡೋದು, ಯಾರು ಕೇಳ್ತಾರೆ, ಜನ ಮರಳು ಜಾತ್ರೆ ಮರಳು ಅನ್ನುವಂಥದ್ದು ಹಿರಿಯರು ಹೇಳಿದ್ದಾರೆ. ಎಲ್ಲಿ ಏನ್ ಆಶೀರ್ವಚನ ಮಾಡಬೇಕು? ಅವರು ಕೂಡ ಅದನ್ನೇ ಹೇಳಿದ್ರು. ಇಲ್ಲ ಬುದ್ಧಿ, ಇದು ಕೊಪ್ಪಳ ಜಾತ್ರೆ, ಇಲ್ಲಿ ಜಾತ್ರೆ ಮಾಡೋ ಮಂದಿಗಿಂತ ಕೇಳೋ ಮಂದಿ ಬಹಳ ಜಾಸ್ತಿ ಬರ್ತಾರೆ, ಇಲ್ಲಿ ಬಹಳ ವಿಶೇಷವಾಗಿರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಬಂದ್ರು. ಬಹುಶಃ ಈ ಕಾರ್ಯಕ್ರಮಕ್ಕೆ ಬಂದಾದ್ಮೇಲೆ ನಮಗನ್ಸಿದ್ದು ಬಹಳ ಖುಷಿ ಆಯ್ತು. ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿ ನಾವು ನೋಡಿರ್ಲಿಲ್ಲ. ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಅವರ ಹಿತನುಡಿಗಳನ್ನು ಆಲಿಸ್ತಾ ಇದ್ವಿ. ಆಸೆ, ಬಹಳ ಚಂದ ಜ್ಞಾನದ ಉಪದೇಶವನ್ನ ನೀಡ್ತಾರೆ. ನಮ್ಮ ಮಠಕ್ಕೂ ಕೂಡ ಕರೆಸಿ ಜನಗಳಿಗೆ ಒಂದು ಆಶೀರ್ವಚನವನ್ನ ನೀಡಬೇಕು ಅಂತಂದೇಳಿ ಸುಮಾರು ಕಾರ್ಯಕ್ರಮಗಳನ್ನ ಕರೆದೆ. ಅವರು ನಮ್ಮ ಮಠಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬಂದರು. ಬೆಂಗಳೂರು ಕಾರ್ಯಕ್ರಮದ ಮಠವನ್ನು ಉದ್ಘಾಟನೆ ಮಾಡಿದಾಗ ಅಲ್ಲಿ ಒಂದು ಕಾರ್ಯಕ್ರಮವನ್ನ ಲೋಕಾರ್ಪಣೆಯನ್ನ ಮಾಡಬೇಕು, ತಲ್ಲಣಿಸದಿರು ಮನವೇ ಎನ್ನುವಂಥದ್ದು. ಬಹುಶಃ ಅವರಿಗೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ನಮ್ಮ ಭಕ್ತಿ ಮತ್ತೆ ಪ್ರೀತಿಯ ಕರೆಗೆ ಆಗಮಿಸಿ ಆ ಕಾರ್ಯಕ್ರಮವನ್ನ ಲೋಕಾರ್ಪಣೆಯನ್ನ ಮಾಡಿದ್ರು. ಅವರ ಪ್ರೀತಿ ಮತ್ತೆ ವಿಶ್ವಾಸದ ಜೊತೆಗೆ ಅವರ ಕೈಗುಣ, ಅವರ ವಾಗ್ಮಿಯ ಗುಣಗಳು ಆ ಕಾರ್ಯಕ್ರಮದ ಲೋಕಾರ್ಪಣೆ ಆದ ಮೇಲೆ ಸುಮಾರು 5 ತಿಂಗಳ ನಂತರ ನಿರಂತರವಾಗಿ ಆ ತಲ್ಲಣಿಸಿದ ಮನವೇ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಒಂದು ಹೊಸ ಸಂಚಲನವನ್ನ ಮೂಡಿಸ್ತಾ ಇದೆ. ಅದು ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ಅನ್ನುವಂಥದ್ದು. ಜಾತ್ರೆಯಲ್ಲಿ ಏನ್ ಮಾತಾಡಬೇಕು, ಹೇಗ್ ಮಾತಾಡಬೇಕು ಅನ್ನುವಂಥದ್ದು ಕೂಡ ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಒಬ್ಬ ಸಂತ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಇದು ಒಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಒಂದು ಉದಾಹರಣೆ, ಒಂದು ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು. ಇವತ್ತು ಸಾಕಷ್ಟು ಜನ ಭಕ್ತರು ಕೂತಿದ್ದೀರಿ, ತಮ್ಮದೇ ಆದಂತಹ ಜೀವನ ಶೈಲಿಗಳನ್ನ ರೂಪಿಸ್ಕೊಂಡಿದ್ದೀರಿ. ತಾವು ಸಾಕಷ್ಟು ಜನಗಳಿಗೆ ಕಣ್ಣೀರನ್ನು ಹಾಕ್ತೀರಿ, ಅಳ್ತೀರಿ. ಆದ್ರೆ ಒಬ್ಬ ಸಂತ ಕಣ್ಣೀರ್ ಹಾಕಿದ್ದು ಈ ನೆಲದ ಕಟ್ಟ ಕಡೆಯ ಮಗುವಿನ ಭವಿಷ್ಯಕ್ಕೋಸ್ಕರ ಕಣ್ಣೀರ್ ಹಾಕಿದ್ದನ್ನ ನಾವು ಈ ಮಣ್ಣನ ಸ್ಮರಣೆಯನ್ನು ಮಾಡಬೇಕಾಗುತ್ತೆ. ಈ ಜಾತ್ರೆಯಲ್ಲಿ ನೋಡ್ತೇವೆ ನಾವು ದಾಸೋಹದ ಮನೆ, ರೊಟ್ಟಿಯ ಮನೆ, ಸಿಹಿಯ ಮನೆಗಳು. ಈ ನಾಡಿನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಜಾತ್ರೆಗಳಾಗ್ತವೆ. ಮೈಲಾರ ಜಾತ್ರೆ ಆಗುತ್ತೆ, ಕೊಟ್ಟೂರು ಜಾತ್ರೆ ಆಗುತ್ತೆ, ಇಲ್ಲಿ ಹುಲಿಗಿ ಜಾತ್ರೆ ಆಗುತ್ತೆ, ಕೊಪ್ಪಳದ ಜಾತ್ರೆ, ಇನ್ನು 100 ಜಾತ್ರೆಗಳಾಗ್ತವೆ. ಆ ಜಾತ್ರೆಗಳಲ್ಲೂ ದಾಸೋಹಗಳು ನಿರಂತರವಾಗಿ ನಡೆಯೋದಿಲ್ಲ. ಆದರೆ ಹಿರಿಯರು, ಶರಣರು, ಸಂತರು ಒಂದು ಮಾತನ್ನ ಹೇಳ್ತಾರೆ, ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣು ಅಂತ. ಅರ್ಥ ಆಯ್ತಿದ್ಯಾ? ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣು. ಈ ಕೊಪ್ಪಳ ಜಾತ್ರೆಯಲ್ಲಿ ಸ್ವಾಮೀಜಿಯವರ ಒಂದೇ ಒಂದು ನುಡಿಗೆ ಸಾವಿರಾರು ಜನ ಈ ದಾಸೋಹಕ್ಕೆ ದಾನವನ್ನ ಮಾಡಿ ನಿಮ್ಮನ್ನೆಲ್ಲರನ್ನು ಕೂಡ ಕರ್ಕೊಂಡು ಉಣ್ಣುವಂತಹ ಒಂದು ಅವಕಾಶ ಕರ್ನಾಟಕದಲ್ಲಿ ಕೊಪ್ಪಳ ಜಾತ್ರೆ ಬಿಟ್ರೆ ಇನ್ನೆಲ್ಲೂ ನಡೆಯೋದಿಲ್ಲ ಅನ್ನುವಂಥದ್ದು, ಇನ್ನೆಲ್ಲೂ ನಡೆಯೋದಿಲ್ಲ. ಹಾಗಾಗಿ
ಕೊಪ್ಪಳ ಮಠ ಪೂಜ್ಯ ಸ್ವಾಮೀಜಿಯವರು ಬಂದ ಮೇಲೆ ಯಥೇಚ್ಛವಾಗಿ ಬೆಳೀತಾ ಇದೆ. ಸಾಕಷ್ಟು ಜನಗಳು ನಾಡಿನಲ್ಲಿ ಮಠಾಧಿಪತಿಗಳು ಸಾಕಷ್ಟು ಜನಗಳು ಆಗೋಗಿದ್ದಾರೆ. ಸಾಕಷ್ಟು ಜನಗಳು ಮಠಾಧಿಪತಿಗಳಾಗೋಗಿದ್ದಾರೆ. ಎಷ್ಟೋ ಮಠಾಧಿಪತಿಗಳು ಮಠಗಳಿಂದ ತಮ್ಮ ಘಟಗಳನ್ನ ಬೆಳೆಸ್ಕೊಂತಾರೆ. ಆದರೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಘಟದಿಂದ ಈ ಮಠವನ್ನ ಬೆಳೆಸಿದ್ದಾರೆ ಹೊರತು ಅವರು ಮೈ ಮಠದಿಂದ ಅವರ ಘಟವನ್ನ ಬೆಳೆಸ್ಕೊಂಡ್ಲಿಲ್ಲ ಅನ್ನುವಂಥದ್ದು. ಈ ಘಟದಿಂದ ಮಠವನ್ನ ಬೆಳೆಸಿದರು. ನಮಗೆ ಯಾಕೆ ಅವರು ವಿಭಿನ್ನವಾಗಿ ಮತ್ತೆ ಆದರ್ಶವಾಗಿ ಕಾಣ್ತಾರೆ ಅಂತಂದ್ರೆ, ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನನಗೆ ಆಮಂತ್ರಣ ಪತ್ರಿಕೆಯನ್ನ ಕೊಟ್ಟರು. ನಾನು ಆಮಂತ್ರಣ ಪತ್ರಿಕೆ ನೋಡಿ 3 ಸತಿ ತಿರುಗಿಸಿದೆ. ಅವನು 3-4 ಸತಿ ಓದ್ದೆ. ಅವರ ಗವಿಯಪ್ಪ ಅಂತಂದು ಒಬ್ರು ನಮ್ಮ ಜೊತೆಗೆ ಬಂದಿದ್ರು. ಅವರು ಇನ್ವಿಟೇಷನ್ ತಗೊಂಡು, ಅಲ್ರಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆ ನಮ್ಮ ಸ್ವಾಮೀಜಿದು ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳ ಹೆಸರೇ ಇಲ್ವಲ್ಲ ಅಂತ. ಇಲ್ಲ ಬುದ್ಧಿ, ಅವ್ರ ಮಠದಲ್ಲಿ ಹೆಸರು ಹಾಕೊಳ್ಳೋದಿಲ್ಲ. ನನಗೆ ಆಶ್ಚರ್ಯ ಆಗ್ಬಿಡ್ತು. ಮತ್ತೆ ಆಶ್ಚರ್ಯ ಅಂತಂದ್ರೆ, ಸಾಕಷ್ಟು ಮಠಗಳಲ್ಲಿ ನೋಡ್ತೇವೆ, ಯಾವುದೇ ಮಠದಲ್ಲಿ ಯಾವುದೇ ಜಾತ್ರೆ ಆದ್ರೆ ಆ ಮಠದ ಪೀಠಾಧಿಪತಿ ಮೊದಲನೇ ಹೆಸರಿರುತ್ತೆ. ಯಾವುದೇ ಮಠದ ಪೀಠಾಧಿಪತಿ ಕಾರ್ಯಕ್ರಮ ಆದ್ರೂ ಕೂಡ ಆ ಇನ್ವಿಟೇಷನ್ ಅಲ್ಲಿ ಅವರ ದೊಡ್ಡದಾಗಿ ಭಾವಚಿತ್ರ ಇರ್ತವೆ. ಅವನ್ನೆಲ್ಲವೂ ಕೂಡ ತೃಣ ಸಮಾನ ಅಂತಂದು ಕಡೆಗಣಿಸಿ ಯಾವುದೂ ಹೆಸರುಗಳಿಲ್ದಲೆ ಭಾವಚಿತ್ರಗಳಿಲ್ದಲೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತಂದ್ರೆ ಅವ್ರು ಎಷ್ಟು ನಿರ್ಲಿಪ್ತವಾಗಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಹೇಳ್ಬೇಕಾಗುತ್ತೆ. ಮತ್ತೆ ನಾನು ಈ ಮಾತನ್ನ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ನಾನು ನಿಮ್ಮ ದೊಡ್ಡ ಅಭಿಮಾನಿಗಳು. ಬಹಳ ಖುಷಿ ಆಗುತ್ತೆ. ನಮ್ಮೆಂತ ಯುವಕ ಸನ್ಯಾಸಿಗಳಿಗೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಒಬ್ರು ಮಾಡೆಲ್, ಮತ್ತೆ ಅವರು ಒಂದು ದೊಡ್ಡ ಉದಾಹರಣೆ, ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ. ಯಾವ ಯುವಕ ಸನ್ಯಾಸಿಗಳು ಯಾವ ರೀತಿಯಾಗಿ ಜೀವನವನ್ನ ರೂಪಿಸ್ಕೊಂಡ್ರೆ ಯಾವ ರೀತಿಯಾದಂತಹ ಸಾಧನೆಯನ್ನ ಮಾಡಲಿಕ್ಕೆ ನಮಗೊಂದು ಒಳ್ಳೆ ವ್ಯಕ್ತಿತ್ವದ ಒಂದು ಮೂರ್ತಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಗವಿ ಮಠಕ್ಕೆ ನಾವ್ ಯಾಕೆ ಬರಬೇಕು, ಗವಿ ಮಠದಿಂದ ನಾವೇನನ್ನ ತಗೊಂಡೋಗ್ಬೇಕು, ಗವಿ ಮಠಕ್ಕೆ ಬಂದ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನ ಒಂದು ಸಣ್ಣ ದೃಷ್ಟಾಂತದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ಒಬ್ಬ ರೈತ ಇರ್ತಾನೆ. ಆ ರೈತನಿಗೆ ಕನ್ನಡಿಯ ಪರಿಕಲ್ಪನೆ ಇರೋದಿಲ್ಲ. ಕನ್ನಡಿಯನ್ನು ಯಾವತ್ತೂ ನೋಡೇ ಇರೋದಿಲ್ಲ. ಹೊಲದಲ್ಲಿ ಕೆಲಸವನ್ನ ಮಾಡ್ಬೇಕಾದ್ರೆ ಆ ರೈತನಿಗೆ ಆ ಕನ್ನಡಿ ಸಿಗುತ್ತೆ. ಆ ಕನ್ನಡಿಯನ್ನ ತಗೊಂಬಂದು ತನ್ನ ಮನೆ ಒಳಗಡೆ ಬೀರುವಲ್ಲಿ ಇಟ್ಕೊಳ್ತಾನೆ, ಕಪಾಟಲ್ಲಿ ಇಟ್ಕೊಳ್ತಾನೆ. ಪ್ರತಿದಿನ ಅವನು ರೈತ ಏನ್ ಮಾಡ್ತಾನೆ ಅಂತಂದ್ರೆ, ರಾತ್ರಿ ಮಲಗಬೇಕಾದ್ರೆ ಆ ಕಪಾಟ ಅಂತೀರ ಬೀರು ಅಂತೀರ, ಏನಂತೀರಿ? ಕೆಲವೊಂದ್ ಕಡೆ ಬೀರು ಅಂದ್ರೆ ಅಪಾರ್ಥ ಆಗುತ್ತೆ. ಈ ಭಾಗದಲ್ಲಿ ಹೋದ್ರೆ ಬೀರು ಅಂತಾರೆ, ಈ ಕಡೆ ಹೋದ್ರೆ ಕಪಾಟ ಏನೋ ಅಂತಾರೆ, ಟ್ರೆಜರಿ ಏನೋ ಅಂತ ಇನ್ನೊಂದು ಬಳಸ್ತಾರೆ ಪದಗಳನ್ನ. ಅದ್ರಲ್ಲಿ ಇಟ್ಕೊಂತಾನೆ. ರಾತ್ರಿ ಮಲಗಬೇಕಾದ್ರೆ ಅದನ್ನ ಓಪನ್ ಮಾಡಿ ಆ ಕನ್ನಡಿಯನ್ನ ನೋಡಿ ಮತ್ತೆ ಕಿಲಿಕ್ ಹಾಕಿ ಮತ್ತೆ ಮಲಗ್ತಾನೆ. ಪ್ರತಿನಿತ್ಯನೂ ಆ ರೈತ ಆ ರೀತಿ ಮಾಡ್ತಿರ್ಬೇಕಾದ್ರೆ ತನ್ನ ಹೆಂಡತಿಗೆ ಒಂದು ಸಂಶಯ ಬರುತ್ತೆ. ನನ್ನ ಗಂಡ ಮಲಗಬೇಕಾದ್ರೆ ಯಾಕೆ ರಾತ್ರಿ ಕಪಾಟ ತೆಗಿತಾನೆ? ಕೊನೆಗ ಮಗ ಅವನು ಮಲಗ ಗಾಢವಾದಂತಹ ನಿದ್ರೆ ಮಾಡ್ತಿರ್ಬೇಕಾದ್ರೆ ನಿಧಾನವಾಗ ಸೊಂಟದಲ್ಲಿರ್ತಕ್ಕಂಥ ಕಿಲಿಕೈಯನ್ನ ತೆಗೆದು ಆ ಕಪಾಟನ್ನ ಓಪನ್ ಮಾಡ್ತಾಳೆ. ಆ ಹೆಣ್ಣಿಗೂ ಕೂಡ ಅವನ ಹೆಂಡತಿಗೂ ಕೂಡ ಕನ್ನಡಿ ಏನನ್ನೋದು ಗೊತ್ತಿರೋದಿಲ್ಲ. ಕನ್ನಡಿಯ ಪರಿಕಲ್ಪನೆ ಆಕೆ ಗೊತ್ತಿರೋದಿಲ್ಲ. ಆ ಬೀರು ತೆಗೆದಿದ ತಕ್ಷಣ, ಕಪಾಟ ತೆಗೆದಿದ ತಕ್ಷಣ ಕನ್ನಡಿ ನೋಡ್ತಾಳೆ. ಅದರಲ್ಲಿ ಆಕೆ ಫೋಟೋ ಕಾಣುತ್ತೆ, ಆಕೆ ಸುಂದರವಾದ. ಇದು ನನ್ನ ಫೋಟೋ ಅಂತಂದು ಆಕೆ ಗೊತ್ತಿರೋದಿಲ್ಲ. ಓ, ನನ್ನ ಗಂಡ ಯಾವ್ದೋ ಹುಡುಗಿ ಫೋಟೋ ತಗೊಂಬಂದು ಕಪಾಟದಲ್ಲಿ ಇಟ್ಕೊಂಡ. ಅದಕ್ಕೆ ರಾತ್ರಿ ಮಲಗಬೇಕಾದ್ರೆ ತೆಗೆದು ನೋಡಿ ಮಲಗ್ತಾನೆ. ಸಂಸಾರದಲ್ಲಿ ಇಷ್ಟು ಸಾಕು. ಬೆಂಕಿ ಹತ್ಗಿಡಕ್ಕೆ ಸಂಸಾರದಲ್ಲಿ ಇಷ್ಟು ಸಾಕು. ಅವಳು ಗಪ್ಪನ ಮಾಡಿ ಅದನ್ನ ಅಲ್ಲೇ ಇಟ್ಟು ಬೀಗ ಹಾಕಿ ಮತ್ತೆ ಅವನ ಸೊಂಟಕ್ಕೆ ಕಟ್ತಾಳೆ. ಬೆಳಕರಿಯುತ್ತೆ. ಬೆಳಕರಿದ ತಕ್ಷಣ ಲೋಟಗಳು ಮಾತಾಡ್ತಾವ, ಚೆಂಬು ಮಾತಾಡ್ತಾವ, ತಾಟ್ ಮಾತಾಡ್ತಾವ. ಅವನು ಯೋಚನೆ ಮಾಡ್ತಾನೆ, ನೆನ್ನೆ ತನಕ ಚೆನ್ನಾಗಿದ್ಲಲ್ಲ ಇವಳು, ಯಾಕೆ ಇವಾಗ ಹಿಂಗ್ ಮಾಡಕ್ ಹಚ್ಚಿದಾಳೆ? ಯಾಕೆ ಏನಾಯ್ತು? ನಾನು ನಿನ್ಗೆ ಏನ್ ಅನ್ಯಾಯ ಮಾಡಿದ್ದೆ? ಅಂತದೇನ್ ಅನ್ಯಾಯ ಮಾಡಿದ್ದೆ? ಯಾವಳ್ದ ಫೋಟೋ ತಗೊಂಡು ಕಪಾಟಲ್ಲಿ ಇಟ್ಕೊಂಡು ಕುಂತಿ ಅಂತಂದ್ ಜಗಳ ಮಾಡಕ್ ಹಚ್ಚಿಬಿಡ್ತಾಳ. ಅವನಿಗೆ ಹೊಲಕ್ ಕೆಲಸ ಸಮಯ ಆಗುತ್ತೆ. ಹಾಕಿದ್ದಾನೆ, ಊಟ ಮಾಡಿ ಹೊಲಕ್ಕೆ ಹೋಗ್ತಾನೆ. ಮನೆಯಲ್ಲಿ ಅತ್ತೆ ಇರ್ತಾಳೆ. ಅತ್ತೆ ಜೊತೆ ಜಗಳ ಆಡ್ತಾಳೆ. ನಿನ್ನ ಮಗ ಅಂತನು ಇಂತನು ಹಾಗೆ ಹೀಗೆ. ಅತ್ತೆ ಹೇಳ್ತಾಳೆ, ನನ್ನ ಮಗ ಅಂತಾನಲ್ಲ, ನನ್ನ ಮಗ ಭಾರಿ ಚಲೋ,
ನೀ ಯಾಕೆ ಅವನ ಮೇಲೆ ಸಂಶಯ ಪಡ್ತೀಯ? ಬರ್ಲಿ ಅವನ ಹೊಲದಿಂದ ನೋಡೋಣ. ಅವನ್ ಸಂಜೆ ಹೊಲದಿಂದ ಬರ್ತಾನ. ಲೇ ತಮ್ಮ, ಇವಳೇನು ಹೇಳ್ತಾಳೆ, ಯಾವ್ದೋ ಹುಡುಗಿ ಫೋಟೋ ಇಟ್ಕೊಂಡಿದೆ. ಇಲ್ಲ ಬೇ, ಅಂತದೇನು ಇಲ್ಲ. ತಾರ್ಲೆ ಚಾವಿ ಇಸ್ಕೊಂತಾಳೆ. ಆ ಅಜ್ಜಿಗೂ ಕೂಡ ಕನ್ನಡಿಯ ಕಲ್ಪನೆನೇ ಗೊತ್ತಿಲ್ಲ. ಆ ಬೀರು ತೆಗಿತಾಳೆ, ಆ ಕನ್ನಡಿ ಸಿಗುತ್ತೆ, ನೋಡ್ತಾಳೆ ಮುದುಕಿ ಫೋಟೋ. ತಮ್ಮ, ಇಟ್ಕೊಂಡು ಚಲೋ ಹುಡುಗಿ ಫೋಟೋ ಇಟ್ಕೊಳ್ಳೋದ್ ಬಿಟ್ಟು ಮುದುಕಿ ಫೋಟೋ ಇಟ್ಕೊಂಡಿದ್ಯಲ್ಲ ಅಂತ ಬೈತಾಳ. ಮುದುಕಿ ಫೋಟೋ ಇಟ್ಕೊಂಡಿದ್ದಿಲ್ಲ. ದೊಡ್ಡ ಜಗಳ, ದೊಡ್ಡ ಪಂಚಾಯಿತಿ. ಹಳ್ಳಿಗಳಲ್ಲಿ ಏನೇ ಜಗಳ ಆದ್ರೂ ಹೋಗೋದಿಲ್ಲಿಗೆ ಸ್ವಾಮಿಗಳ ಹತ್ರ ಹೋಗ್ತೀರಿ, ಮಠಗಳಿಗೆ ಹೋಗ್ತೀರಿ. ದೊಡ್ಡ ಗದ್ದಲ ಆಗಿದ ತಕ್ಷಣ ಕೊಪ್ಪಳದ ಗವಿ ಮಠಕ್ಕೆ ಬರ್ತಾರ. ಗವಿ ಮಠಕ್ಕೆ ಬಂದು ಇದರಲ್ಲಿ ಈ ಕತೆ ಒಳಗಡೆ ಎರಡು ಅರ್ಥವನ್ನ ನಾವು ಅರ್ಥೈಸಬಹುದು. ಕೊಪ್ಪಳದ ಮಠಕ್ಕೆ ಬಂದು ಗಂಡ ಹೆಂಡತಿ ಮತ್ತೆ ಹತ್ತೆ ಸ್ವಾಮೀಜಿಯವರಿಗೆ ನಮ್ಮ ಸಂಸಾರದಲ್ಲಿ ಹಿಂಗೆಲ್ಲ ಒಡಕಾಗೋಗ್ಬಿಟ್ಟಿದೆ ಬುದ್ಧಿ, ಹಿಂಗೆಲ್ಲ ವೈಮನಸ್ಸುಗಳು ಬಂದಿದೆ, ಇಲ್ಲೆಲ್ಲ ಮನಸ್ಸೆಲ್ಲ ಕಲ್ಮಶಗಳಾಗಿದೆ, ಕಲುಷಿತಗೊಂಡಿದೆ, ಏನಾದ್ರೂ ಮಾಡಿ ಪಂಚಾಯತಿ ಮಾಡಿ. ಏನಾಗಿದೆ? ಹೆಂಡತಿ ಹೇಳ್ತಾಳೆ ಯಾವ್ದೋ ಹುಡುಗಿ ಫೋಟೋ ಇಟ್ಕೊಂಡಿದ್ದಾನೆ. ತಾಯಿ ಹೇಳ್ತಾಳೆ ಇಲ್ಲ ಯಾವ್ದೋ ಮುದುಕಿ ಫೋಟೋ ಇಟ್ಕೊಂಡಿದ್ದಾರೆ. ಆಗ ತೋರಿಸ್ರಿ ಅದನ್ನ. ಅವ ಗವಿಸಿದ್ದೇಶ್ವರ ಸ್ವಾಮಿಗಳು ಆ ಫೋಟೋ, ಆ ಕನ್ನಡಿಯನ್ನ ನೋಡಿದ್ರೆ ಒಂದು ಆಂಗಲ್ ಅಲ್ಲಿ ಒಂದು ಆನ್ಸರ್ ಏನ್ ಮಾಡ್ಬೋದು. ತಮ್ಮ, ಅಜ್ಜಿ, ನೀವು ಕರೆಕ್ಟಾಗಿ ಕೇಳ್ಕೊಳ್ಳಿ, ಇದು ಹುಡುಗಿ ಫೋಟೋನೂ ಅಲ್ಲ, ಮುದುಕಿ ಫೋಟೋನೂ ಅಲ್ಲ, ಯಾವ್ದೋ ಸ್ವಾಮಿಗಳ ಫೋಟೋ ಇಟ್ಕೊಂಡು ಪೂಜೆ ಮಾಡೋಗ್ರಿ ಅಂತ ಒಂದು ಆನ್ಸರ್ ಮಾಡ್ತಾರೆ ಸ್ವಾಮೀಜಿ. ಇನ್ನೊಂದು ಮಾರ್ಮಿಕವಾಗಿ ಆನ್ಸರ್ ಏನ್ ಮಾಡ್ಬೋದು ಸ್ವಾಮೀಜಿ ಅಂತಂದ್ರೆ, ಮೂಢಾತ್ಮರೇ, ಜನಗಳೇ, ನೀವು ಇವತ್ತುವರೆಗೂ ನೀವು ಬೇರೆಯವ್ರನ್ನ ನೋಡಿ ಅಭ್ಯಾಸ ಇದೆ ಹೊರತು ನಿಮ್ಮನ್ನ ನೀವು ನೋಡ್ಕೊಳ್ಳೋ ಅಭ್ಯಾಸ ಇಲ್ಲ. ನೀವು ನಿಮ್ಮನ್ನ ನೀವು ನೋಡ್ಕೊಳ್ಳುವಂತ ಅಭ್ಯಾಸ ನೀವು ಮಾಡಿದಾಗ ಮಾತ್ರ ಜೀವನ ಸಾರ್ಥಕತೆ ಆಗುತ್ತೆ ಅನ್ನುವಂಥದ್ದು. ಕೊಪ್ಪಳ ಜಾತ್ರೆಗೆ ನಾವು ಗವಿಸಿದ್ದನ ಜಾತ್ರೆಗೆ ಯಾಕೆ ಬರಬೇಕು ಅಂತಂದ್ರೆ, ನಾವಿಲ್ಲಿ ಉಂಡೋಗ್ಲಿಕ್ಕೆ ಏನೋ ಸೈಕಲ್ ಇದನ್ನ ಮಾಡ್ಲಿಕ್ಕೆ ಅಂತಂದಲ್ಲ. ಇಲ್ಲಿ ಬರುವಂತದ್ದೇ ನಮ್ಮನ್ನ ನಾವು ನೋಡ್ಕೊಳಕ್ಕೆ, ನಮ್ಮನ್ನ ನಾವು ಕಾಣ್ಕೊಳ್ಲಿಕ್ಕೋಸ್ಕರ ಈ ಕೊಪ್ಪಳದ ಜಾತ್ರೆಗೆ ಬರಬೇಕು. ಅಂತಹ ಪವಿತ್ರವಾದಂತಹ ಜಾತ್ರೆಯಲ್ಲಿ ನಾವು ಕೂಡ ಆಗಮಿಸಿ ಬಂದು ನಮಗೆ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನಮ್ಮನ್ನ ನಾವು ತೋರಿಸೋಣವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಆ ಗವಿಸಿದ್ದೇಶ್ವರನ ಆಶೀರ್ವಾದವನ್ನು ತಗೊಂಡು ನಾವೆಲ್ಲರೂ ಕೂಡ ಜೀವನವನ್ನ ಪಾವನವನ್ನು ಮಾಡ್ಕೋಣ ಅನ್ನುವಂತಹ ಮಾತನ್ನ ಹೇಳಿ, ಗವಿಸಿದ್ದೇಶ್ವರ ಸ್ವಾಮೀಜಿಯವರ ನಿರಂತರವಾಗಿ ನಮ್ಮಂತಹ ಎಲ್ಲ ಯುವಕ ಸನ್ಯಾಸಿಗಳಿಗೆ ಅವರ ಮಾರ್ಗದರ್ಶನ ಎಲ್ಲರಿಗೂ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ರಾಮಿಸ್ತಾ ಇದ್ದೀನಿ.